Hi all, welcome back to my channel Rakshita Vlogs. ಇದು ಥರ್ಸ್ಡೇ ವ್ಲಾಗ್ ಆಗಿರುತ್ತೆ. ಇದು ಫುಲ್ 1 ವೀಕ್ ನಾನು ಏನೇನು ಮಾಡಿದೆ ಅಂತ ಫುಲ್ ಈ ವ್ಲಾಗಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ತುಂಬ ದಿನವೇ ಆಗಿತ್ತು ಒಂದು ಪ್ರಾಪರ್ ಹೇರ್ ಕಟ್ ಮಾಡಿಸೋಣ ಅಂತ. ಲಾಸ್ಟ್ ಟೈಮ್ ಜಸ್ಟ್ ಟ್ರಿಮ್ ಮಾಡಿಸಿದ್ದೆ ಅಷ್ಟೇ. ಈ ಸತಿ ನಾನು ನನ್ನ ಹೇರ್ಸ್ ಫುಲ್ಲು ಶಾರ್ಟೇ ಮಾಡಿಸಿದ್ದೀನಿ. ಅಂದ್ಕೊಂಡಿರಲಿಲ್ಲ, ಬಟ್ ಅಂದರೆ ನನ್ನ ಕೂದಲು ಲಾಂಗ್ ಇತ್ತು ಮತ್ತು ಫುಲ್ಲು ತಿನ್ ಆಗಿಬಿಟ್ಟಿತ್ತು. ಈ ನಡುವೆ ಒಂದು 3 to 4 ಮಂತ್ಸಿಂದ ಜಾಸ್ತಿ ಹೇರ್ ಫಾಲ್ ಇತ್ತು. ಹೇರ್ ಫಾಲ್ ಈಗ ಸ್ಟಾಪ್ ಆದಮೇಲೆ ನಾನು ಒಂದು ಶಾರ್ಟ್ ಮಾಡಿ ವಾಲ್ಯೂಮ್ ಎಲ್ಲ ಮಾಡಿಕೊಂಡು ಜಾಸ್ತಿ ಆಮೇಲೆ ಹೇರ್ ರುಟೀನ್ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡೆ. ಆ ಕೂದಲು ಉದ್ರೋದು ನೋಡ್ತಾ ಇದ್ರೇ ಒಂಥರ, ಹಾಗಾಗಿ ಈ ಸತಿ ಶಾರ್ಟೇ ಮಾಡಿಸೋಣ. ಹಿಂಗಿದ್ರು ಒಂದು 6 ಮಂತ್ಸ್ ಬೆಳೆಯುತ್ತೆ. ಅದಾದಮೇಲೆ ಒಂದು ಪ್ರಾಪರಾಗಿ ವಾಲ್ಯೂಮ್ ಮೇಂಟೈನ್ ಆಗುತ್ತೆ ಅಂತ. ಹೇರ್ ಕಟ್ ಎಲ್ಲ ಆಯಿತು. ಸೊ ತುಂಬಾ ಚೆನ್ನಾಗಿ ಬಂದಿದೆ. ಶಾರ್ಟ್ ಅನ್ನಿಸ್ತು, ಬಿಕಾಸ್ ನಾನು ಶಾರ್ಟ್ ಅಂತ ಅಂದ್ಕೊಂಡೇ ಹೋಗಿದ್ದು. 3 ಮಂತ್ಸಿಂದ ಜಾಸ್ತಿ ಹೇರ್ ಫಾಲ್ ಆಗಿ ಫುಲ್ಲು ಲೆಂತ್ ಏನಾಗಿತ್ತು ಅಂದರೆ ಫುಲ್ಲು ತಿನ್ ಆಗಿಬಿಟ್ಟಿತ್ತು. ಕೆಳಗಡೆ ಏನಾದ್ರು ಲೆಂತ್ ಬರುತ್ತೆ, ವಾಲ್ಯೂಮ್ ಇರಲಿಲ್ಲ ಹೇರ್ದು. ಸೊ ಹಾಗಾಗಿ ನಾನು ಶಾರ್ಟೇ ಮಾಡಿಸ್ಕೊಳ್ಳೋಣ, ಹೆಂಗಿದ್ರು ಬೇಬಿ ಹೇರ್ಸ್ ಎಲ್ಲ ಗ್ರೋತ್ ಆಗ್ತಿದೆ. ಸೊ ದಟ್ ಎಲ್ಲ ಒಟ್ಟಿಗೆ ಬರಲಿ ಅಂತ, ವಾಲ್ಯೂಮ್ ಬರಲಿ ಅಂತ. ಹಾಗಾಗಿ ನನಗೆ ಸ್ವಲ್ಪ ಬೇಜಾರು ಅನಿಸುತ್ತೆ ಯಾವಾಗ ಅಂದರೆ ಇವಾಗ ನಾಟೆಲ್ಲ ಹಾಕೊಳ್ಳುವಾಗೆಲ್ಲ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ, ಬರುತ್ತೆ, ಬರ್ದಿರ ಅಂತೂ ಇರಲ್ಲ, ಬರುತ್ತೆ. ಸೊ ಹಾಗಾಗಿ ವಾಲ್ಯೂಮ್ ಇದೆಯಲ್ಲ ಅದು ಇಂಪಾರ್ಟೆಂಟ್ ಇವಾಗ ಸದ್ಯಕ್ಕೆ. ಒಂದು 2-3 ಡೇಸ್ ಹಂಗೆ ಅನಿಸುತ್ತೆ ಅಷ್ಟೇ, ಆಮೇಲೆಲ್ಲ ಸರಿ ಹೋಗುತ್ತೆ. ಎಂಜಾಯ್ ಮಾಡೋಣ. ಇವಾಗ ಏನು ಫೇಸ್ ಇದೆ ಅದನ್ನು ಎಂಜಾಯ್ ಮಾಡೋಣ. ಸುಮ್ಮನೆ ಅನ್ನೆಸೆಸರಿ ಥಾಟ್ಸ್ ಏನಕ್ಕೆ ಅಂತ ಅಷ್ಟೇ. ನನಗೇನೋ ಇಷ್ಟ ಆಯಿತು. ಫೆದರ್ ವಿತ್ ಲೇಯರ್ ಮಾಡಿಸಿರೋದು ನಾನು ಇವಾಗ. ನಾನು ಆ್ಯಕ್ಚುಲಿ ಸುಮ್ಮನೆ ಹೋಗಿ ಕುತ್ಕೊಂಡೆ, ಹೇಳ್ದೆ ಈ ಥರ ಹಿಂಗಾಗಿದೆ, ಕೆಳಗಡೆದು ಮಾತ್ರ ನನಗೆ ಲೆಂತ್ ಏನಿದೆ ಅದು ವಾಲ್ಯೂಮ್ ತುಂಬ ಚಿಕ್ಕದಾಗಿದೆ, ಅದನ್ನು ಕಟ್ ಮಾಡಿ ಅಂತ. ಅವರು ಇಲ್ಲ ಅದನ್ನು ಕಟ್ ಮಾಡ್ತೀವಿ ಮತ್ತು ವಾಲ್ಯೂಮ್ ಬರೋ ಥರ ಇದು ಮಾಡ್ತೀವಿ ಅಂತ. ಸೊ ದಿಸ್ ಇಸ್ ಮೈ ಹೇರ್ ನೌ. ಇಷ್ಟ ಆಯ್ತಾ ದಿಹಾನ್ ಹೇರ್ ಕಟ್ಟು? ಚೆನ್ನಾಗಿದೆಯಾ? ನೋಡಿ ನಂದು ಬುಲೆತ್ತು. ಸರಿ, ನಂದು ಅಮ್ಮದು ದಿಹಾನ್, ನಂದು ಪಿಕಾಕಾ? ನಿಂದು ಬುಲೆಟು, ನಂದು ಪಿಕಾಕಾ? ದೀಪಾವಳಿ ಹಬ್ಬದ ಲಾಸ್ಟ್ ಡೇ ಇವತ್ತು, ವೆಡ್ನೆಸ್ಡೇ. ಹಾಗಾಗಿ ದಿಹಾನು ಅಷ್ಟೇ, ಅವನು ಪಟಾಕಿ ಎಲ್ಲ ಫಿನಿಷ್ ಮಾಡಬೇಕು ಇವತ್ತು ಅಂತ ಆಲ್ಮೋಸ್ಟ್ ಇವತ್ತೆಲ್ಲ ಮುಗಿಸ್ತಾಯಿದ್ರು. ಸೊ ಇದು ನೆಕ್ಸ್ಟ್ ಡೇ ಥರ್ಸ್ಡೇ ವ್ಲಾಗ್. ಇವತ್ತೊಂದು ಸ್ವಲ್ಪ ಸಿಲ್ವರ್ ಶಾಪಿಂಗ್ ಇತ್ತು. ಒಂದು ಫಂಕ್ಷನ್ ಇದೆ, ಫ್ಯಾಮಿಲಿ ಫಂಕ್ಷನ್. ಅದಕ್ಕೆ ನಾವು ರಿಟರ್ನ್ ಗಿಫ್ಟ್ ನೋಡೋಣ ಅಂತ ಸಿಲ್ವರಲ್ಲಿ ಅಂತ ಹೋಗಿದ್ದು. ಬಟ್ ಸಿಲ್ವರ್ ಪ್ರೈಸೆಲ್ಲ ಇವಾಗ ತುಂಬ ಜಾಸ್ತಿ ಆಗಿದೆ ಅಂತ ನಮ್ಮ ಬಜೆಟು ಜಾಸ್ತಿ ಮಾಡಿಕೊಂಡ್ರು, ಬಟ್ ಆ ಪ್ರೈಸಿಗೆ ವರ್ತ್ ಅನ್ಸೋದೇನೂ ಇರಲಿಲ್ಲ. ಸೊ ಹಾಗಾಗಿ ಇದು ಒಂದು ಲಿಂಗ ಮತ್ತು ಬಸವಣ್ಣ ನಂದಿ ತೊಗೋಬೇಕಾಗಿತ್ತು ಅಂತ ಇದನ್ನು ತೊಗೊಂಡ್ರು ಅಕ್ಕ. ಅದಾದಮೇಲೆ ನಾನು ಈ ಸತಿ ಸಿಲ್ವರಲ್ಲಿ ಫ್ಲವರ್ಸ್ ತೊಗೊಂಡೆ. ಈ ಥರ ನನಗೆ ಈ ಥರ ಯೂನಿಕ್ ಐಟಮ್ಸ್ ಎಲ್ಲ ತುಂಬಾ ಅಟ್ರಾಕ್ಟ್ ಆಗುತ್ತೆ ಬೇಗ. ಯೂಶ್ವಲಿ ನಾನು ಸಿಲ್ವರಲ್ಲಿ ಆ ಥರ ಮಿನಿಯೇಚರ್ಸು ಆ ಥರದ್ದೇ ನಂಗೆ ಜಾಸ್ತಿ ಅಟ್ರಾಕ್ಟ್ ಆಗೋದು. ಮಮ್ಮಿ ಹೇಳ್ತಾ ಇರ್ತಾರೆ, ಏನು ಒಳ್ಳೆ ಆಟ ಸಾಮಾನು ತೊಗೊಂಡಂಗೆ ಏನೇನೋ ಇಷ್ಟಿಷ್ಟೇ ತೊಗೋತಾ ಇರ್ತೀಯ ಅಂತ. ಬಟ್ ನನಗೆ ಆ ಥರದ್ದು ಇಷ್ಟ ಆಗುತ್ತೆ. ದೊಡ್ಡದು ತೊಗೊಳ್ಳೋ ಟೈಮ್ ಬರೋವರೆಗೂ ಚಿಕ್ಕದು ತೊಗೋತಾ ಇರಬೇಕು, ಅದಾದರೂ ಒಂದು ಕಲೆಕ್ಷನ್ ಇರಬೇಕು ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಹಾಗಾಗಿ ನನಗೆ ಹೋಗಿ ನನ್ನ ಹತ್ರ ಇವಾಗ ಏನು ಅಮೌಂಟ್ ಇರುತ್ತೋ ಆ ಅಮೌಂಟಿಗೆ ಅದು ಏನು ಅವೈಲೇಬಲ್ ಇರುತ್ತೋ ನನಗೆ ಇಷ್ಟ ಆಗೋವಂಥದ್ದು. ಮತ್ತು ಫ್ಲವರು ಅಷ್ಟೇ, ನಾನು ತುಂಬ ದಿನದಿಂದ ತೊಗೋಬೇಕು ಅಂತ ಇದ್ದೆ, ಬಟ್ ಅವತ್ತು ಕಾಲ ಕೂಡಿ ಬಂತು, ತೊಗೊಂಡ್ವಿ. ಕಾರ್ತಿಕ್ ಸೋಮವಾರ ಸ್ಟಾರ್ಟ್ ಆಯಿತು ಅಂದರೆ ಆಲ್ರೆಡಿ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗ್ತಾ ಇರುತ್ತೆ. ಇವತ್ತು ಸಂಡೇ, ಇವತ್ತು ಒಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದೆ, ಅಲ್ಲಿಗೆ ಹೋಗಬೇಕು. ಬ್ಯಾಕ್ ಟು ಬ್ಯಾಕ್ ಇವಾಗ ಎಲ್ಲರೂ ಇಟ್ಕೊಂಡಿರ್ತಾರೆ ಕಾರ್ತಿಕ್ ಮಾಸದಲ್ಲಿ. ಫಂಕ್ಷನ್ಸ್ ಇಲ್ಲ ಅಂತ ಇವಾಗ ಒಂದೊಂದೇ ಫಂಕ್ಷನ್ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇವತ್ತು ನಾನು ಒಂದು ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸ್ ಮಾಡಿಕೊಂಡು ಸ್ಯಾರಿ ಹಾಕ್ಕೊಂಡಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ಅಂದರೆ ಕಂಫರ್ಟಬಲ್ ಆಗಿರುತ್ತೆ ಹಾಗಾಗಿ. ಮತ್ತು ನನ್ನ ಹೇರ್ ಸ್ಟೈಲ್
ಇವಾಗಂತೂ ಏನು ಮಾಡ್ಕೊಳ್ಳೋಷ್ಟೇ ಇರಲ್ಲ, ಚೆನ್ನಾಗಿರುತ್ತೆ. ಸೊ ಇನ್ನೇನು ನಾನು ನಮ್ಮ ಮತ್ತೆ ಮಕ್ಕಳು ಎಲ್ಲ ಹೊರಡಬೇಕು. ಸೊ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಅಲ್ಲಿ ಎಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ, ನೋಡೋಣ. ಆದಷ್ಟು ಸ್ವಲ್ಪ ಕ್ಲಿಪ್ಪಿಂಗ್ ತೊಗೊಳಕ್ಕೆ ಟ್ರೈ ಮಾಡ್ತೀನಿ. ಸೊ ಬನ್ನಿ. ನಾನು ಆವಾಗಲೇ ಹೇಳ್ದಂಗೆ ಅಲ್ಲಿ ಜಾಸ್ತಿ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ಲ. ಮತ್ತು ಪೂಜೆ ಮುಗ್ದಿದ್ದು ಸ್ವಲ್ಪ ಲೇಟ್ ಆಯಿತು, 1:30 ಆ ಥರ. ಹಂಗಾಗಿ ಜನ ಎಲ್ಲ ಜಾಸ್ತಿ ರಶ್ ಇತ್ತಲ್ಲ, ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಇದು ಬಂದಮೇಲೆ ನಮ್ಮ ಕಿಡ್ಸ್ ಎಲ್ಲ ಫುಲ್ ಎಕ್ಸೈಟೆಡ್. ಅಲ್ಲಿ ಏನು ರಿಟರ್ನ್ ಗಿಫ್ಟ್ ಕೊಟ್ಟಿರ್ತಾರೆ, ಅವ್ರು ಯಾವುದೇ ಫಂಕ್ಷನ್ಗೆ ಹೋದ್ರೂ ರಿಟರ್ನ್ ಗಿಫ್ಟ್ ಅಂತಂದಾಗ ಅವ್ರಿಗೆ ಫುಲ್ಲು ಎಕ್ಸೈಟ್ಮೆಂಟ್ ಇರುತ್ತೆ. ಇಲ್ಲಿ ನಮಗೆ ಸ್ಟೀಲ್ದು ದೊಡ್ಡದು ಬೌಲ್ ಕೊಟ್ಟಿದ್ರು, ಮತ್ತು ಸ್ವೀಟ್ಸು ಮಿಕ್ಸ್ಚರು ಅದರೊಳಗಡೆ ಕೊಟ್ಟಿದ್ರು. ಚೆನ್ನಾಗೇ ಇತ್ತು, ತುಂಬಾ ಚೆನ್ನಾಗಿತ್ತು. ಕ್ವಾಲಿಟಿ ವೈಸ್ ಎಲ್ಲನೂ ಅಷ್ಟೇ. ಐಡಿಯಾಸ್ ನಾನು ಎಲ್ಲಾದರೂ ಫಂಕ್ಷನ್ಗೆ ಹೋಗಿ ಬಂದರೆ ನಾನು ತೋರಿಸ್ತಾ ಇರ್ತೀನಿ. ಇದು ನಕ್ಷಿತ್ ಬರ್ತ್ಡೇಗೆ ನಾವು ಹೇರ್ ಕಟ್ ಮಾಡಿಸ್ಬೇಕಾಗಿತ್ತು ಅಂತ ಬಂದ್ವಿ. ಇದು ಮಂಡೇ ವ್ಲಾಗ್. ಇದು ಮಂಡೇ ನಾನು ಕಾರ್ತಿಕ್ ಸೋಮವಾರ ಫಸ್ಟ್ ವಾರ ಆಗಿರೋದ್ರಿಂದ ನಾನು 3:30 ನಾನು ಎದ್ದಿದ್ದು. ಬೆಳಗ್ಗೆ ಎದ್ದೋಳಷ್ಟೊತ್ತಿಗೆ ಎಲ್ಲರೂ ಎದ್ದೋಳಷ್ಟೊತ್ತಿಗೆ ಪೂಜೆ ಮುಗಿಸ್ಬೇಕು. ಮತ್ತು ಇನ್ನೊಂದು, ನಾವು ಸ್ಟೇಟಸ್ ಹಾಕ್ತಾಯಿರ್ತೀವಿ, ಸ್ಟೋರಿ ಹಾಕ್ತಾಯಿರ್ತೀವಿ. ಯಾರಾದರೂ ಕಂಡುಬಿಟ್ಟು ನೋಡಿದ ತಕ್ಷಣ ಫಸ್ಟು ಒಂಥರ ಪಾಸಿಟಿವ್ ವೈಬ್ಸ್ ಅನಿಸ್ಬೇಕು ಅಂತ ನನ್ನ ಅನಿಸಿಕೆ. ಹಾಗಾಗಿ ಇದೊಂದು ನನಗೆ 30 to 40 ಮಿನಿಟ್ಸ್ ತೊಗೊಳುತ್ತೆ ಟೈಮ್. ನಾನು ಇದೆಲ್ಲ ಅಲಂಕಾರ ಮಾಡೋಷ್ಟೊತ್ತಿಗೆ ಏನಾದರೂ ಯೂನಿಕ್ಕಾಗಿ ಮಾಡಬೇಕು. ಮಂಡೇ ನಾನು ಪೂಜೆ ಮಾಡೋ ವ್ಲಾಗ್ ಅಂತೂ ನಮ್ಮ ಫ್ಯಾಮಿಲಿಯಲ್ಲಿ ತುಂಬಾ ಇಷ್ಟ ಆಗುತ್ತೆ ಎಲ್ಲರಿಗೂ. ಹಾಗಾಗಿ ನನ್ನ ಒಂದು ಅನಿಸಿಕೆ ಏನಿತ್ತು ಅಂತಂದರೆ, ಮತ್ತು ಬೆಳಿಗ್ಗೆನೇ ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದಾಗ ಆ ವೈಬೇ ಬೇರೆ ಇರುತ್ತೆ. ಬೆಳಿಗ್ಗೆ ಎಲ್ಲರೂ ಎದ್ದೋಳೋಷ್ಟೊತ್ತಿಗೆ ಮನೇಲಿ ಆ ಪಾಸಿಟಿವ್ ವೈಬ್ಸ್ ಏನಿರುತ್ತೆ. ಮತ್ತು ಕೆಲವೊಬ್ಬರು ನೀವು ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ಹಿಂಗೆ ಏನು ಅಂತ ನಾನು ಪ್ರೀವಿಯಸ್ ಡೇನೇ ಎಲ್ಲ ಮಾಡಿ ಎತ್ತಿಟ್ಕೊಂಡಿರ್ತೀವಿ. ಪೂಜೆ ವ್ಲಾಗ್ ಎಲ್ಲ ಮುಗಿದ್ಮೇಲೆ ಒಂಥರ ಪಾಸಿಟಿವ್ ವೈಬ್ಸೇ ಅನಿಸುತ್ತೆ. ಟ್ಯೂಸ್ಡೇ ನಕ್ಷತ್ರದ ಬರ್ತಡೇ ಇತ್ತು. 12 o'clock ಅವನಿಗೆ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿಸ್ಬೇಕು ಅಂತ ಅವ್ನ ಬೆಡ್ಡೆಲ್ಲ ಡೆಕೋರೇಟ್ ಮಾಡಿ, ಗಿಫ್ಟ್ಸ್ ಎಲ್ಲ ಅರೇಂಜ್ ಮಾಡಿ ಒಂದು ಸ್ಮಾಲ್ ಕೇಕ್ ತರಿಸಿದ್ವಿ. ಮತ್ತು ಅವ್ನ ಬರ್ತಡೇ ನಾವು ಈ ಸತಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಬೇಕು ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಅವನು ಫಸ್ಟೇ ಈ ಥರ ಕೇಳಿದ, ಅಣ್ಣ ಬರ್ತಡೇ ಮಾಡಿದ್ರಲ್ಲ ಬೆಡ್ ಮೇಲೆ ಆ ಥರ ಡೆಕೋರೇಟ್ ಮಾಡಬೇಕು ಅಂತ. ಮತ್ತು ಅವ್ರು ಏನು ನೋಡ್ತಾರೋ ಅಂದರೆ ಕಾರ್ಟೂನ್ಸು ಅದ್ರದ್ದೇನಾದರೂ ನನಗೆ ಈ ಸತಿ ಅವ್ನು ಕೇಳಿದ್ದು ಪಾಪೆಟ್ರೋ ಬರ್ತಡೇ ಬೇಕು ಅಂತ. ಸರಿ ಆಯಿತು ಅಂತ ಅದಕ್ಕೇನು ಬೇಕೋ ಅದು ಕೇಕ್ ಮಾತ್ರ ಮಾಡಿಸಿದ್ವಿ ನಾವು. ಅದ್ರದ್ದು ಐಟಮ್ಸ್ ಎಲ್ಲ ಏನೋ ಸಿಗೋ ಥರ ಏನೂ ಇರಲಿಲ್ಲ. ಕೇಕ್ ಅಂದರೆ ಯೂಶ್ವಲಿ ಮಾಡ್ತಾರಲ್ಲ ಅಂತ ಕೇಕ್ ಮಾತ್ರ ಮಾಡಿಸಿದ್ದು. ಪ್ರೀವಿಯಸ್ ನೈಟ್ ಇದು ಪಟಾಕಿ ಎಲ್ಲ ಹೊಡೆದು ಗಿಫ್ಟೆಲ್ಲ ಕೊಟ್ಟು ಕೇಕ್ ಕಟ್ ಮಾಡಿಸಿ ತುಂಬಾ ಎಕ್ಸೈಟ್ ಆದ ಅವನು. ನೆಕ್ಸ್ಟ್ ಡೇ ಆಮೇಲೆ ಮಮ್ಮಿ ಮನೆಗೆ ಹೋದ್ವಿ. ದಿಹಾನ್ ಸ್ಕೂಲ್ ಮುಗಿಸ್ಕೊಂಡು ನಾವು ಮಧ್ಯಾಹ್ನ ಹಂಗೆ ಹೋಗಿದ್ದು. ಬೆಳಗ್ಗೆ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದೆ 3:30 ಆಗಿತ್ತು. ಮಮ್ಮಿ ಮನೆಗೆ ಹೋಗೋಷ್ಟೊತ್ತಿಗೆ ಮಮ್ಮಿ ಅಂತೂ ಫುಲ್ ಸರ್ಪ್ರೈಸ್ ಪ್ಲ್ಯಾನ್ ಮಾಡಿದರು. ಅಂದರೆ ಚಿಕ್ಕ ವಿಷಯನೇ ನಮಗೆ ತುಂಬ ಕನೆಕ್ಟ್ ಆಗೋದು. ನಕ್ಷತ್ರಕ್ಕೆ ಬಾಲ್ ಅಂದರೆ ತುಂಬಾ ಫೇವ್ರೇಟ್ ಅಂತ. ಅವ್ನು ಬಾಲೆಲ್ಲ ಕಲೆಕ್ಟ್ ಮಾಡಿ ಮನೇಲಿ ಏನಿದೆಯೋ ಅದರಲ್ಲೇ ಮಮ್ಮಿ ಪ್ಲ್ಯಾನ್ ಮಾಡಿ ಎಲ್ಲ ಮಾಡಿದ್ದು. ಅದು ತುಂಬ ಹಾರ್ಟ್ ಟಚಿಂಗ್ ಅಂತಲೇ ಅನ್ನಿಸ್ತು. ಈವ್ನಿಂಗು ಒಂದು ಸಿಂಪಲ್ಲಾಗಿ ಹಿಂದೆಗಡೆ ಬ್ಯಾಕ್ ಡ್ರಾಪ್ ಹಾಕಿ ಬರ್ತ್ಡೇ ಟ್ಯಾಗ್ ಹಾಕಿ ಅವ್ನಿಗೇನು ಇಷ್ಟನೋ ಆ ಕೇಕ್ನೇ ಆರ್ಡರ್ ಮಾಡಿದ್ವಿ. ಅದು ಇದು ಏನೋ ಪಾಪೆಟ್ ರೋಲ್ ಅಂತೇನೋ ಹೇಳ್ತಾ ಇದ್ದ, ಅದನ್ನು ಹಾಕ್ಬಿಟ್ಟು ಹಿಂದೆಗಡೆ ಸ್ವಲ್ಪ ಒಂದು ಲೈನ್ ಬಲೂನ್ಸ್ ಹಾಕಿದ್ವಿ. ನಾವು ಯೂಶ್ವಲಿ ಮಮ್ಮಿ ಮನೇಲಿ ಅಂತಂದಾಗ ನಾವೆಲ್ಲರೂ ಅತ್ತೆ ಚಿಕ್ಕಮ್ಮ ಎಲ್ಲ ಅಲ್ಲಲ್ಲೇ ಇರೋದ್ರಿಂದ ನಾವು ಕಸಿನ್ಸ್ ಎಲ್ಲ ಸೇರಿಕೊಂಡು ಹಂಗೆ ಕೇಕ್ ಕಟ್ ಮಾಡಿಸ್ವಿ. ಮತ್ತು ಮಕ್ಕಳು ಅವನ ಜೊತೆ ಯಾರ್ಯಾರು ಆಟಾಡೋಕ್ಕೆ ಬರ್ತಾರೆ ಮಮ್ಮಿ ಮನೆಗೆ ಹೋದಾಗ ಅವರೆಲ್ಲ ಬಂದಿದ್ದರು. ಸೊ ಇದು ನೆಕ್ಸ್ಟ್ ಡೇ ವ್ಲಾಗ್. ಇದು ಒಂದು
ಸ್ವಾಶ ಅಂತ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದು ಮಂಗಲಸೂತ್ರ ಬ್ರೇಸ್ಲೈಟ್ ಬರುತ್ತೆ, ಅದನ್ನು ಆರ್ಡರ್ ಮಾಡಿದೆ. ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿದರು. ಒಂದು 7 ಡೇಸಲ್ಲಿ ಡೆಲಿವರಿ ಬಂತು. ಮತ್ತು ಪ್ಯಾಕಿಂಗ್ ಅಷ್ಟೇ, ನಾನು ಪ್ಯಾಕಿಂಗೋಸ್ಕರನೇ ವಿಡಿಯೋ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತು ಕ್ವಾಲಿಟಿ ವೈಸೂ ಅಷ್ಟೇ ತುಂಬಾ ಚೆನ್ನಾಗಿ ಬಂದಿತ್ತು. ನಾನು 2 ಬ್ರೇಸ್ಲೆಟ್ಸ್ ಆರ್ಡರ್ ಮಾಡಿದ್ದೆ. ಬಟ್ ಇದನ್ನು ನಾವು ಡೈಲಿ ಯೂಸ್ಗೆ, ಅಂದರೆ ದಿನ ಬಿಸಿನೀರು ಅದೆಲ್ಲ ಆ ಥರ ಆಗೋಲ್ಲ, ಏನಾದರೂ ಅಕೇಶ್ನಲ್ ವೇರ್ಗೆ ಎಲ್ಲನೂ ನಾವು ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಟ್ರೈ ಮಾಡಿ. ಇವಾಗ ನಾನು ಒಂದು ಕಡೆ ವೀಡಿಯೋ ಮಾಡಿಕೊಂಡು ಒಂದು ಕಡೆ ತೋರಿಸ್ತಾ ಇದ್ದೀನಿ. ಯಾವಾಗಾದರೂ ಹಾಕ್ಕೊಂಡಾಗ, ವೇರ್ ಮಾಡಿದಾಗ, ಏನಾದರೂ ಫಂಕ್ಷನ್ಗೆಲ್ಲಾದರೂ ಹೋದಾಗ ಇನ್ನು ಸಿಂಪಲ್ಲಾಗಿ ಈಚೆ ಹೋಗುವಾಗ ಹಾಕ್ಕೊಬೋದು. ಮತ್ತು ಇವಿಲ್ ಐ ಅದೆಲ್ಲ ಅಂತ ಹೇಳ್ತೀವಲ್ಲ, ಸೊ ಅದೂ ಇದಾಗುತ್ತೆ. ಇರಲಿ ಅಂತ ನಾನು ಎಷ್ಟೊಂದು ಕಡೆ ನೋಡಿದೆ. ಗೋಲ್ಡ್ ತೊಗೊಳ್ಳೋವರೆಗೂ ಈ ಥರದ್ದು ಟ್ರೈ ಮಾಡೋಣ ಅಂತ. ಗೋಲ್ಡ್ ಆದರೆ ನಾವು ರೆಗ್ಯುಲರ್ ಯೂಸ್ ಮಾಡ್ಬೋದು. ಇದು ಸ್ವಲ್ಪ 18 ಕ್ಯಾರೆಟ್ ಬರುತ್ತೆ, ಪ್ಲೇಟೆಡ್ ಬರುತ್ತೆ. ಹಾಗಾಗಿ ಅಂದರೆ ಡೈಲಿ ನಾವು ಯೂಸ್ ಮಾಡೋಕ್ಕಾಗಲ್ಲ ಇದು. ಬಟ್ ತುಂಬಾ ಚೆನ್ನಾಗಿ ಬಂದಿತ್ತು ಇದು.